ಇದು ಜೇನು ಹೆಂಗ್ ಬಂತು ಅಂತ ಅದು ಒಂದು ಸೃಷ್ಟಿ. ಜೇನು ಜೇನು ಅದು ತಿಳ್ಕೊಳ್ಳೋಣ. ಇದು ಮಾಖಾನ ಅಂತ ಒಂದು ಅಸುರ ಇದ್ದ. ಮಾಖಾನ ಅವನೇನ್ ಮಾಡ್ದ, ಬ್ರಹ್ಮನ ಹತ್ರ ವರ ತಗೊಂಡ. ಅದು ಪೆಕ್ಯುಲರ್ ವರ. ಅವನು ಏನ್ ಮಾಡ್ತಾ, ಆ ವರ ತಗೊಂಡ್ಬಿಟ್ಟು ಈ ದೇವತೆಗಳು ಈ ಮನುಷ್ಯರುಗಳು ಎಲ್ಲ ಹೋಗಿ ಕಚ್ಚೋದು, ಬೈಟ್ ಮಾಡೋದು, ಆ ಥರ ಒಂದು ಹರಾಸ್ ಮಾಡ್ತಾ ಇದ್ದ ಎಲ್ಲರನ್ನ. ಇದು ಇವ್ರ ಕೈಯಲ್ಲಿ ತಳ್ಕೊಳಕ್ಕಾಗ್ಲಿಲ್ಲ. ಏನು ಮಾಡಿದ್ರು, ಕೊನೆಯಲ್ಲಿ ಹೋಗಿ ಯೂಶುವಲ್ ಆಗಿ ಬ್ರಹ್ಮನ ಹತ್ರ ಬೇಡ್ಕೊಂಡ್ರು, ಅಪ್ಪ ಈ ಥರ ನಾನೇನು ಮಾಡೋಕ್ಕಾಗ್ತದೆ, ನನ್ನ ಕರ್ತವ್ಯ ಯಾರು ನನ್ನ ತಪಸ್ಸು ಮಾಡ್ತಾರೋ ಕರೆಕ್ಟಾಗಿ ಪೂರ್ತಿ ಮಾಡ್ತಾರೆ ಅವ್ರಿಗೆ ಅವ್ರು ಕೇಳಿದ ವರ ಕೊಡೋದು ಅಂತ. ಸರಿ, ಅಲ್ಲಿಂದ ಮಹಾವಿಷ್ಣು ಹೋದ್ರೆ ಮಹಾವಿಷ್ಣು ಏನು ಮಾಡ್ತಾರೆ, ಅವರು ಡೈವರ್ಟ್ ಮಾಡಿ ಈಶ್ವರನ ಕಳಿಸ್ಬಿಡ್ತಾರೆ. ಈಶ್ವರ ಹೇಳ್ತಾರೆ ಆಯಿತು ನಾನು ನೋಡ್ಕೊಳ್ತೀನಿ ಅಂತ ಬಿಟ್ಬಿಟ್ಟು ಅವರು ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದು ಅವರು ಮನುಷ್ಯ ಥರ ಸ್ವರೂಪ ತಗೊಂಡು ಇವನ್ ಮುಂದ್ಗಡೆ ಬಂದ್ಮೇಲೆ ಇವನ್ ಕಚ್ತಾನೆ. ಬಟ್ ಇವನ್ ಕಚ್ಚಿದಾಗ ಏನಾಗ್ತದೆ, ಆ ಹಲ್ಗಳೆಲ್ಲ ಬಿದ್ದೋಗ್ಬಿಡ್ತದೆ ಕೆಳಗಡೆ ಅವನಿಂದ. ಸೊ ಆವಾಗ ನಮಗೆ ಗೊತ್ತಾಗ್ಬಿಡ್ತದೆ, ಓ ಇವ್ರು ಬಂದು ಸಾಮಾನ್ಯ ಮನುಷ್ಯ ಅಲ್ಲ, ಬೇಡ್ಕೊಳ್ತಾನೆ. ಆವಾಗ ಈಶ್ವರ ಸಾಕ್ಷಾತ್ ಕಾರ ಕೊಡ್ತಾರೆ. ಕೊಟ್ಟ ಮೇಲೆ ಏನಾಗ್ತದೆ, ಆವಾಗ ಇವನ್ ಕೇಳ್ತಾನೆ ನನಗೆ ವರ ಬೇಕು ಅಂತ. ಸರಿ ಅಂತ ಈಶ್ವರ ವರ ಕೊಡ್ತಾರೆ. ಆವಾಗ ಏನಾಗ್ತದೆ, ಈಶ್ವರ ಏನು ಮಾಡ್ತಾರೆ, ಅವನ್ನ ಜೇನು ಥರ ವರ ಕೊಡ್ತಾರೆ. ಆಮೇಲೆ ಹಲ್ಗಳು ಬಂದು ಬೀಸ್, ಕನ್ನಡದಲ್ಲಿ ಏನು ಹೇಳ್ತಾರೆ ಬೀಸ್ಗೆ? ಇಲ್ಲ, ಜೇನುಹುಳ ಅಲ್ಲ, ಹುಳುಗಳು, ಬೀಸ್, ಜನರಲ್ ಹುಳುಗಳ ಥರ ವರ ಕೊಡ್ತಾರೆ. ಸೊ ಅದು ಫಾರ್ಮ್ ಆಗಿ ಆವಾಗ ಇವನ್ ಜೇನಾಗಿ ಎಲ್ಲ ಹೂವಿನಲ್ಲಿ ಸೇರ್ಕೊಳ್ತಾನೆ. ಈ ಬೀಸ್ ಬಂದ್ಬಿಟ್ಟು ಟೀತ್ ಬಂದ್ಬಿಟ್ಟು ಬೀಸ್ ಆಗ್ಬಿಡ್ತದೆ. ಸೊ ಆ ಬೀಸ್ ಬಂದ್ಬಿಟ್ಟು ಆ ಜೇನು ತಗೊಂಡು ಅದನ್ನು ಹೋಗಿ ಅದು ಇದು ಮಾಡ್ಕೊಳ್ತದೆ. ಸೊ ಇದು ಜೇನುದು ಸೃಷ್ಟಿ, ಆ ಬೀಸ್ದು ಸೃಷ್ಟಿ ಆಗಿರೋದು ಈ ಅಸುರನಿಂದ. ಇದು ಅಲ್ಲ, ಅವರು ಮಹಾ ತಪಸ್ವಿಗಳು, ಸಾಮಾನ್ಯವಾಗಿ ಆಗಲ್ಲ ಅಸುರಗಳಲ್ವಾ. ಅವ್ರು ಎಷ್ಟೋ ಒಂದು ಶ್ರದ್ಧೆ ಭಕ್ತಿಯಿಂದ ಹಠದಿಂದ ಅವರು ಆಚರಣೆ ಮಾಡ್ತಾರೆ. ಸೊ ಅದು ಮಾಡಿದ್ಮೇಲೆ ಅವ್ರಿಗೆ ಆ ವರ ಬರ್ತದೆ, ಶಕ್ತಿ ಬರ್ತದೆ. ಏನಂದ್ರೆ ಆ ಶಕ್ತಿನ ದುರುಪಯೋಗ ಮಾಡ್ತಾರೆ. ಆ ನಾನು ಅನ್ನೋದು ಬಂದ್ಬಿಡ್ತದೆ, ಆ ವರ ತಗೊಂಡಿದ್ದೆ. ಸೊ ಆವಾಗ ಅವ್ರಿಗೆ, ಬಟ್ ಆ ವರ ತಗೊಂಡು ಆ ಫಲ ಮುಗಿಸ್ಕೋಬೇಕಲ್ಲ, ಅಷ್ಟು ತನಕ ಅವ್ರು ಎಂಜಾಯ್ ಮಾಡ್ತಾರೆ. ಅದು ಇವರು ಮಾಡ್ತಾ 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 ಕೆಟ್ಟದ್ದು ಆ ಪಾಪ ಅಕ್ಯುಮುಲೇಟ್ ಆಗ್ತದೆ. ಒಂದು ಸ್ಟೇಜ್ ಬಂದ್ಮೇಲೆ ಭಗವಂತ ಅದಕ್ಕೆ ಇದು ಮಾಡ್ತಾನೆ. ಇನ್ನೊಂದು ಚಿಕ್ಕ ಕತೆ, ಇದು ಈ ಕಾಗೆ ಇದೆಯಲ್ಲ, ಆ ಕಾಗೆಗೆ ಈ ಪಿಂಡಕ್ಕೆ ಕನೆಕ್ಷನ್ ಇದೆ. ಇದು ಪಿಂಡ ಇಡೋದು, ಅದೇನಾದ್ರು ಇಡ್ತಾರೆ ಮೇಲ್ಗಡೆ ಹೋಗಿ ಆ ಕಾಗೆ ಬಂದು ಆ ವಡೆ ಆ ಅನ್ನವನ್ನು ತಿನ್ಬಿಟ್ಟು ಹೋಗ್ತದೆ. ಏನಕ್ಕಂದ್ರೆ ಅದೇನಾಗ್ತದೆ, ಇದು ಈ ರಾವಣ ಬಂದ್ಬಿಟ್ಟು ಈ ಇಡೀ ಬ್ರಹ್ಮಾಂಡವನ್ನು ಅವನು ವಶ ಪಡ್ಕೊಳ್ತಾನೆ, ಎಲ್ಲರನ್ನು ಹರಾಸ್ ಮಾಡ್ತಾನೆ. ಈ ಅಷ್ಟ ದಿಕ್ಪಾಳುಗಳೆಲ್ಲ ಓಡೋಗ್ತಾರೆ ಇಂದ್ರಲೋಕ ಬಿಟ್ಟು. ಅವಾಗ ಇಂದ್ರ ಬಂದ್ಬಿಟ್ಟು ಎಲ್ಲಿ ಹೋಗೋದು ಗೊತ್ತಿಲ್ಲ, ರಾವಣ ಅವನ್ನ ಚೇಸ್ ಮಾಡ್ಕೊಂಡು ಬರ್ತಾನೆ. ಆ ಇಂದ್ರ ಏನ್ ಮಾಡ್ತಾನೆ, ಒಂದು ಕಾಗಿನಲ್ಲಿ ಹೋಗಿ ಸೇರ್ಕೊಂಡ್ ಬಿಡ್ತಾನೆ. ಸೊ ಅವನು ಎಸ್ಕೇಪ್ ಆಗ್ಬಿಡ್ತಾನೆ. ಸೊ ರಾವಣ ಎಲ್ಲ ಓದಿ ಅವ್ನು ಸೆಟ್ಲ್ ಆದ್ಮೇಲೆ ಇವನು ಆಚೆ ಬಂದ್ಬಿಟ್ಟು ಆ ಕಾಗೆಗೆ ನೀನ್ ನನ್ಗೆ ಹೆಲ್ಪ್ ಮಾಡಿದೆ, ಅದಕ್ಕೆ ನಿನ್ಗೆ ವರ ಕೊಡ್ತೀನಿ, ಇವಾಗ ಈ ಪಿಂಡ ಪ್ರದಾನ ಕೊಡ್ತಾರಲ್ಲ ಅದನ್ನು ಹೋಗಿ ನೀನು ಸೇವೆ ಮಾಡ್ಕೋ ಅಂತ ಇಂದ್ರ ಕೊಡೋ ವರ. ಆವಾಗ್ಲಿಂದ ಇಂದ್ರ ಕೊಟ್ಟಿದ್ದ ವರಗಿದ್ದಿಂದ ಆ ಕಾಗೆ ಬಂದು ಇದು ಮಾಡ್ತದೆ, ಆ ಪಿತೃಗಳಿಗೆ ಮೋಕ್ಷ ಬರ್ತದೆ. ದಿಸ್ ಇಸ್ ಒಂಥರ ವರ ಇಂದ್ರ ಆ ಕಾಗೆಗಳಿಗೆ ಕೊಟ್ಟಿದ್ದು.